ನೀನ್ ಹೇಗೂ ತಾಯಿ ಆಗಲ್ಲ, ಬೇರೆಯವ್ರು ಆಗ್ತಿದ್ದಾರೆ ಅಂದ್ರೆ ಅವ್ರನ್ನು ಅನುಮಾನಿಸ್ತ್ಯಾ? ಅಷ್ಟಕ್ಕೂ ಅವ್ರ ಬಗ್ಗೆ ನಿನಗ್ಯಾಕೆ? ನಿನ್ನ ಬಗ್ಗೆ ನೀನ್ ನೋಡ್ಕೋ. ಪ್ರತಿಯೊಂದಕ್ಕೂ ದೊಡ್ಡ CID ತರ ಹೊರಟೋಗ್ತಾಳೆ. 4 ದಿನ ಕಾನ್ಸ್ಟೇಬಲ್ ಕೆಲಸ ಮಾಡಿರೋದ್ ನೀನು ದೊಡ್ಡ ಪೊಲೀಸ್ ಆಫೀಸರ್ ತರ ಫೀಲ್ ಆಗ್ತೀಯಾ? ನನ್ ಮಗನ್ಗಿಂತ ದೊಡ್ಡ ಆಫೀಸರ್ ಏನೇ ನೀನು? ಬಾ ಬಾರೆ ಅತ್ತೆ. ಏನನ್ನತ್ತೆ ಹೊಟ್ಟೆಲಿರೋ ಮಗು? ಎಲ್ಲಿ ಅವನೇನಂತಾನೆ ಅಂತ ಒಂದ್ಸಲ ಕೇಳಿಸ್ಕೊತೀನಿ. ಸ್ಯಾಮ್, ಕಲ್ಯಾಣಿಗೆ ಅನುಮಾನ ಬಂದಿರುತ್ತೆ ಅಂತ್ಯಾ? ಇಲ್ಲಾಂದ್ರೆ ನಿನ್ನ ಹೊಟ್ಟೆ ಹಿಡ್ಕೋಬೇಕು ಅಂತ, ನಿನ್ ಒಳಗಿರೋ ಮಗು ಬಗ್ಗೆ ತಿಳ್ಕೋಬೇಕು ಅಂತ ಯಾಕೆ ಪ್ರಯತ್ನ ಪಡ್ತಿದ್ಲು? ನಂಗೂ ಅದೇ ಅನುಮಾನ ಬರ್ತಿದೆ ಸಿದ್ದು. ತುಂಬಾ ಭಯ ಆಗ್ತಿದೆ, ಎಲ್ಲಿ ಸಿಕ್ಕಾಕೊಂಡ್ಬಿಡ್ತೀವೋ ಅಂತ. ನಂಗೂ ಅದೇ ಟೆನ್ಷನ್ ಆಗಿತ್ತು. ಟೈಮಿಗೆ ಕರೆಕ್ಟಾಗಿ ಒಳ್ಳೆ ಪ್ಲಾನ್ ಮಾಡಿದೆ. ಈ ಸರಿ ನಾವು ಸಿಕ್ಕಾಕೊಂಡ್ರೆ ಮಾತ್ರ ಪೊಲೀಸ್ ಅವ್ರಿಗೆ ಸುಳ್ಳು ಹೇಳೋದಲ್ಲ, ಕುಟುಂಬ ಸಮೇತ ನಮ್ಮನ್ನು ಸಾಯಿಸಾಕ್ಬಿಡ್ತಾರೆ. ಅದನ್ನ ನೆನ್ಪಿಟ್ಕೋ. ಕಲ್ಯಾಣಿಗೆ ಅನುಮಾನ ಬಂದಿದ್ರೆ ಮಾತ್ರ ಅವಳು ಈ ತರ ಮತ್ತೆ ಮತ್ತೆ ಟ್ರೈ ಮಾಡ್ತಾನೆ ಇರ್ತಾಳೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ನಾವು ಆಚೆ ಹೋಗೋ ಸಂದರ್ಭ ಬಂದ್ರೆ ಅವ್ರು ನಮ್ಮನ್ನು ಸಾಯಿಸೋದಲ್ಲ ಸ್ಯಾಮ್. ಈ ಮನೇಲಿ ಒಬ್ರು ಉಳಿದೇ ಇರೋ ಹಾಗೆ ಮಾಡೋಣ. ಆ ಪರಿಸ್ಥಿತಿ ಬರ್ದೇ ಇರೋ ತರ ನಮ್ಮ ಜಾಗ್ರತೆಯಲ್ಲಿ ನಾವಿರೋಣ, ಸರಿನಾ? ಹೊಟ್ಟೆಲ್ ಮಗು ಇದೆ ಅಲ್ವಾ, ಹುಷಾರಾಗಿರು ಅಂತ ಹೇಳ್ತಾ ಇದ್ದೆ ಕಲ್ಯಾಣಿ, ಅಷ್ಟೇ. ನೀವು ಹುಷಾರು ಅಂದಿನ ಮಾತು ಕೇಳಿಸ್ತು. ನಡೀರಿ. ಸಂಪದ, ನೀನೀಗ ಗರ್ಭಿಣಿ ಅಲ್ವಾ? ಡಾಕ್ಟರ್ಗೆ ಸರಿಯಾಗಿ ತೋರಿಸ್ತಿದ್ಯೋ ಇಲ್ವೋ? ಅದಕ್ಕೆ ಇವರು ನಮ್ಮ ಪಕ್ಕದ ಮನೆಯವರು. ತುಂಬಾ ಜನರಿಗೆ ಹೆರಿಗೆ ಮಾಡಿಸಿದ್ದಾರೆ. ಅಂದ್ರೆ ಸೂಲ್ಗಿತ್ತಿ ಕೆಲಸ ಮಾಡ್ತಾರೆ. ದೊಡ್ಡಮ್ಮ, ಒಂದ್ಸಲ ಸಂಪದ ನಾಡಿ ಹಿಡಿದು ನೋಡಿ. ಅವಳೀಗ ಗರ್ಭಿಣಿ. ಅಷ್ಟೇ ಅಲ್ಲದೆ ಇದಕ್ಕೂ ಮುಂಚೆ ವಾಂತಿನೂ ಆಯ್ತು. ಈ ತರ ಪದೇ ಪದೇ ವಾಂತಿ ಮಾಡ್ಕೊಳ್ತಿದ್ರೆ ಏನಾದ್ರೂ ತೊಂದರೆ ಆಗ್ಬೋದೇನೋ ಅಂತ. ಹೌದು ವಸಂತ, ಒಂದ್ಸಲ ನೋಡು, ಮನೆಯಲ್ಲಿ ನಾವು ಒಂದು ಪೂಜೆನ ಇಟ್ಕೊಂಡಿದೀವಿ. ಪೂಜೆಗೆ ಯಾವುದೇ ವಿಘ್ನ ಬರಬಾರ್ದು ಅಂದ್ರೆ ಯಾರಿಗೂ ಆರೋಗ್ಯ ಕೆಡದೆ ಇರೋ ಹಾಗೆ ನೋಡ್ಕೋಬೇಕು. ಆಗ್ಲಮ್ಮ, ನಾನ್ ನೋಡ್ತೀನಲ್ವಾ. ಯಾಕೆ ಸಂಪದ ಹಾಗೆ ನೋಡ್ತಿದ್ಯಾ? ಕೂತ್ಕೋ ಕೂತ್ಕೋ. ದೊಡ್ಡಮ್ಮ ಬನ್ನಿ, ಒಂದ್ಸಲ ಚೆಕ್ ಮಾಡಿ.
ಯಾಕೆ ಹಾಗೆ ಬೆವರ್ತಿದ್ಯಾ ನೀನು? ಒಂದ್ಸಲ ಮುಖನ ಒರ್ಸ್ಕೋಬೋದಲ್ವಾ? ವಾಂತಿ ಆಗ್ತಾ ಇದೆಯಲ್ಲ ದೊಡಮ್ಮ, ಅದರಿಂದ. ಅಯ್ಯಯ್ಯೋ, ದಮಯಂತಿ ಬಿದ್ಬಿಟ್ಲು. ದಮಯಂತಿ, ಶೌರ್ಯ, ದಮಯಂತಿ, ದಮಯಂತಿ, ಅಯ್ಯೋ ದಮಯಂತಿ, ಅಮ್ಮ ಏನಿದೆ? ಏನಾಯ್ತಮ್ಮ? ದಮಯಂತಿ, ಅಯ್ಯೋ, ಅಷ್ಟು ದೂರದಿಂದ ತಗೊಂಡ್ ಬಂದೆ. ಎಲ್ಲೂ ಒಂದ್ ಬಾಳೆಹಣ್ಣು ಬಿದ್ದಿರ್ಲಿಲ್ಲ. ಮನೆಯಲ್ಲಿ ಅಷ್ಟು ಅವಸರವಾಗಿ ಯಾಕೆ ಓಡಾಡ್ತೀಯಾ? ಆ ಗಡಿಬಿಡಿ ಯಾಕೆ? ಸ್ವಲ್ಪ ನಿಧಾನವಾಗಿ ನಡಿಬೋದಲ್ವಾ? ನನ್ನ ಮನೇಲಿ ಹೇಗ್ ನಡಿಬೇಕು ಅಂತ ಕೂಡ ನೀನೇ ಹೇಳ್ತೀಯನಮ್ಮ. ನನ್ ಸೊಂಟ ಮುರಿದೋಯ್ತು ಅಂತ ಅಳ್ತಾ ಇದ್ರೆ ಎಲ್ರು ಮಾತಾಡ್ತೀರಾ. ಸೊಂಟ ಮುರಿದು ಹೋಗೋ ಅಂತ ಅದೃಷ್ಟ ನಮ್ಗಿಲ್ಲ ಬಿಡು. ಮೊದ್ಲು ಹೇಳು. ಎದ್ದೇಳಮ್ಮ, ಎದ್ದೇಳು. ನಿಧಾನ, ಹುಷಾರಾಗಿ ಎಬ್ಸಿ. ನಿಧಾನ ನಿಧಾನ. ಕೂತ್ಕೋ, ನಿಧಾನವಾಗಿ ಕೂತ್ಕೋ. ಇದ್ದಕ್ಕಿದ್ದ ಹಾಗೆ ಬಾಳೆಹಣ್ಣು ಬಿದ್ದು ನಾನು ಕೆಳಗಡೆ ಜಾರ್ ಬಿದ್ದೋದೆ ಅಂದ್ರೆ ಇದೆಲ್ಲ ಅನುಪಮ ಮಾಡ್ತಾ ಇರೋ ಕೆಲ್ಸನೇ. ನಿಮ್ಗಳ ವಿಷಯನ ಅವನಿನ್ನೂ ನನಗೆ ಹೇಳಿಲ್ಲ ಬಿಡು. ಒಂದ್ಸಲ ನೀವು ಅವನು ನೋಡಿದ್ರೆ ಅರ್ಥ ಆಗತ್ತೆ ನಿಮ್ಗೆ. ಏನಿದತ್ತೆಮ್ಮ, ಅವಾಗವಾಗ ಇವಳಲ್ಲಿರೋ ಹುಚ್ಚು ಹೊರಗಡೆ ಬಂದು ಒಳಗಡೆ ಹೋಗ್ತಾ ಇರುತ್ತೆ. ಪರ್ಮನೆಂಟ್ ಆಗಿ ಹುಚ್ಚು ಅಂದ್ರೆ ಹಾಸ್ಪಿಟಲ್ಗೆ ಸೇರಿಸಬಹುದು.
ಅನ್ನಿ ಅನ್ನಿ, ನನ್ನ ಭಕ್ತಿ ನಿಮ್ಗೆ ಹುಚ್ಚು ತರ ಕಾಣಿಸತ್ತಾ? ಇಲ್ಲೋಡು, ಏಟ್ ಬಿದ್ದಿದೆ, ಸ್ವಲ್ಪ ಹೊತ್ತು ಸುಮ್ನೆ ಇರು. ಯಾಕೆ ಕಿರ್ಚ್ತಿದ್ಯಾ? ನಾವಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ಅನ್ಕೋತಿದ್ರೆ ನೀನಿಲ್ಲಿ ಬಿದ್ದು ಸೊಂಟ ಬೇರೆ ಮುರ್ಕೊಂಡಿದ್ಯಾ. ಏನಾಗ್ತಿದ್ಯೋ ಏನೋ ನನ್ಗಂತೂ ಅರ್ಥ ಆಗ್ತಿಲ್ಲ. ತಾಯಿ, ನೀನ್ ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೋ. ನೋವು ಕಡಿಮೆ ಆಗದಿದ್ರೆ ಹಾಸ್ಪಿಟ್ಲಿಗೆ ಹೋಗಿ ಬಂದ್ರಾಯ್ತು. ಅಷ್ಟು ಚಿಕ್ಕ ಬಾಳೆಹಣ್ಣು ಇಷ್ಟು ದೊಡ್ಡ ಆಕಾರಕ್ಕೆ ಏನ್ ಮಾಡುತ್ತೆ ಅತ್ತೆಮ್ಮ? ಇವಳಿಗೇನಾಗಲ್ಲ ಬಿಡಿ. ದೊಡ್ಡಮ್ಮ, ಸಂಪದಾನ ಇದಕ್ ಮುಂಚೆ ಕೂಡ ವಾಂತಿ ಆಯ್ತು ಅಂದ್ರೆ ಮತ್ತೆ ಇವಾಗ ಕೂಡ ಮಾಡ್ತಿದ್ದಾಳೆ. ಹೀಗೆ ವಾಂತಿ ಜಾಸ್ತಿ ಆಗ್ತಿದೆ ಅಂದ್ರೆ 5ನೇ ತಿಂಗಳಲ್ಲಿ ಹೀಗಾಗ್ಬಾರ್ದಮ್ಮ. ಸ್ವಲ್ಪ ಸಕ್ಕರೆ ನೀರು ಕುಡಿಸಿ. ಸರಿ, ನಾವುಗಳೋಗಿ ಪೂಜೆ ಏರ್ಪಾಡು ನೋಡ್ಕೊಳ್ಳೋಣ. ಸರಿನಮ್ಮ, ಮತ್ತೆ ನಾನಿನ್ನು ಹೋಗಿ ಬರ್ತೀನಿ. ಸರಿ ಬನ್ನಿ, ಎಲ್ಲ ಪೂಜೆಗೆ ಏರ್ಪಾಡು ಮಾಡೋಣ. ಅಮ್ಮ, ನೀನು ರೆಸ್ಟ್ ತಗೋ. ಕಲ್ಯಾಣಿ, ಈಗಲಾದ್ರೂ ನಂಬ್ತೀಯ ಸಂಪದ ಗರ್ಭಿಣಿ ಅಂತ? ನಿನ್ನ ಅನುಮಾನ ಬಗೆಹರಿದ್ರೆ ಸ್ವಲ್ಪ ನೆಮ್ಮದಿಯಾಗಿರ್ತೀಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಇನ್ನೀಗ ನೆಮ್ಮದಿಯಾಗಿ ಪೂಜೆ ಮಾಡೋಣ. ಅಯ್ಯೋ, ಎಲ್ಲಿಗೆ ದಮಯಂತಿ? ಮೊದ್ಲೇ ಕೆಳಗ್ ಬಿದ್ದು ಏಟಾಗಿದೆ. ಇವಾಗ ನೋಡಿದ್ರೆ ಕುಂಟ್ಕೊಂಡು ಹೋಗ್ತಾ ಇದೀಯಾ. ಎಲ್ಲಿಗೆ? ಎಷ್ಟೇ ಕಷ್ಟ ಆದ್ರೂ ಸರಿ, ಇವತ್ತು ಪೂಜೆ ಮಾಡೋದು ನಾನೇ. ಶೌರ್ಯ ಕಲ್ಯಾಣಿ ಕೇವಲ ಆಕಾರಕ್ಕೆ ಅಲಂಕಾರಕ್ಕೆ ಮಾತ್ರ ನಿಂತ್ಕೋತಾರಷ್ಟೇ. ಇವತ್ತು ಪೂಜೆ ಮಾಡೋದು ಮಾತ್ರ ನಾನೇ. ಪುಣ್ಯ ಫಲ ನನಗೆ ಸಿಗ್ಬೇಕು. ಯಾರೊಬ್ರು ಕೂಡ ಹತ್ರ ಬರಬಾರ್ದು, ಹೇಳ್ತಾ ಇದ್ದೀನಿ. ಸರಿ, ಇವಾಗ ಅದೆಲ್ಲ ಯಾಕೆ? ಅಜ್ಜಿ, ಬ್ಯಾಂಕಲ್ಲಿದ್ದ ಒಡವೆ ಕೂಡ ತರಿಸಿದ್ದಾಯ್ತು. ಇದಕ್ಕೂ ಮುಂಚೆ ಪೂಜೆಗಿಟ್ಟಾಗ ನೆಮ್ಮದಿಯಾಗಿ ಪೂಜೆ ಮಾಡಕ್ ಆಗಿರ್ಲಿಲ್ಲ. ಅದಕ್ಕೆ ಈ ಸಲ ಪೂಜೆಗೆ ಒಡವೆ ಕೂಡ ಇಡ್ತಾ ಇದೀವಿ. ಒಳ್ಳೆ ಆಲೋಚನೆ ಅಮ್ಮ, ಹಾಗೆ ಮಾಡಿ. ಬನ್ನಿ ಪುರೋಹಿತ್ರೆ. ನಮಸ್ಕಾರ ಅಮ್ಮ. ಪೂಜೆ ಆದ್ಮೇಲೆ ನಮ್ ದಮಯಂತಿ ಸ್ವಲ್ಪ ಜನಕ್ಕೆ ಊಟ ಹಾಕ್ಬೇಕು ಅಂತಿದ್ದಾಳೆ. ಬೇರೆ ಚಿಕ್ಕ ಕಾರ್ಯಕ್ರಮ ಇದ್ದಿದ್ರಿಂದ ತಡ ಆಯ್ತಮ್ಮ.
ಸರಿ ಪುರೋಹಿತ್ರೆ, ಮೊದಲು ಪೂಜೆ ಶುರು ಮಾಡಿ. ಆಗ್ಲಿ. ವಾಸು ಬಾ, ನಿನ್ಗೋಸ್ಕರನೇ ಕಾಯ್ತಿದ್ದೆ. ತಗೊಂಡ್ ಬಂದ್ಯಾ? ತಗೊಂಡ್ ಬಂದಿದ್ದೀನಿ ಶೌರ್ಯ. ಥ್ಯಾಂಕ್ ಯು ವಾಸು. ನಾನು ಹೊರಡ್ತೀನಿ. ಸರಿ ವಾಸು, ಥ್ಯಾಂಕ್ ಯು. ಬರ್ತೀನಿ ಶೌರ್ಯ. ಒಳ್ಳೆ ಕೆಲಸ ಮಾಡ್ದೆ ಕಣೋ. ಇವತ್ತು ಗಣಪತಿಗೆ ಒಡವೆಯಿಂದ ಅಲಂಕಾರ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಹಾಗೂ ಪೂಜೆ ಮಾಡಿದ ಒಡವೆಗಳು ಇಡೀ ದಿನ ವಿನಾಯಕನ್ ಮುಂದೆ ಇದ್ರೆ ನಮ್ ಸಂಪತ್ತು 2 ಪಟ್ಟಾಗತ್ತಂತೆ. ಸಂಪದ ಅಂದ್ರೆ ಈ ಸಂಪದ ಅಲ್ಲ, ಈ ಸಂಪದ. ನೀವಿವತ್ತು ಏನೇ ಆದ್ರೂ ಸಿಕ್ಕಾಕೋತೀರಾ. ನನ್ನ ಅನುಮಾನ ಖಂಡಿತ ಸುಳ್ಳಲ್ಲ. ನನ್ನ 6th ಸೆನ್ಸ್ ಹೇಳ್ತಿದೆ ನೀವು ನಿಜವಾಗ್ಲೂ ಬದಲಾಗಿಲ್ಲ ಅಂತ. ಆದ್ರೆ ನೀವು ಬದಲಾಗಿದ್ದೀರಾ ಅಂತ ಮನೆಯವರೆಲ್ಲ ಅನ್ಕೊಳ್ತಿದ್ದಾರೆ. ಬದಲಾಗಿದ್ದೀರಾ ಇಲ್ವಾ ಅನ್ನೋದು ಪೂಜೆ ಮುಗಿಯೋದ್ರೊಳಗೆ ಗೊತ್ತಾಗುತ್ತೆ. ಸರಿ, ಸಮೀಕ್ ಸರಿಯಾಗಿ ಒಡವೆಗಳು ಬಂದಿರೋದ್ರಿಂದ ದೇವ್ರ ಹತ್ರ ಒಡವೆಗಳನ್ನ ಇಟ್ಟು ಪೂಜೆ ಶುರು ಮಾಡೋಣ. ಕಲ್ಯಾಣಿ, ದೇವ್ರ ಹತ್ರ ಈ ಒಡವೆಗಳನ್ನಿಡು. 1 ನಿಮಿಷ ಇರಿ, ನಾನು ಹೋಗಿ ಉಂಡೆಗಳನ್ನ ತಗೊಂಡ್ ಬರ್ತೀನಿ. ಚಿನ್ನೆ, ಇವಳ ಉಂಡೆನ ಬಿಡೋ ತರ ಇಲ್ಲ. ನೀನ್ ಸುಮ್ನಿರು ಬಾವ, ಪೂಜೆ ಶುರುವಾಗಿದೆ. ನೀನ್ ಇವಾಗ ಏನಾದ್ರೂ ಅಂದೆ ಅನ್ಕೋ, ಮತ್ತೆ ಜಗಳ ಮಾಡ್ತಾಳೆ. ಏನ್ ಸಿದ್ದು, ಬಿಕ್ಕಳಿಗೆ ಬರ್ತಿದ್ಯಾ? ಇರು, ಕುಡಿಯೋ ನೀರು ತಗೊಂಡ್ಬರ್ತೀನಿ. ನಿಂತ್ಕೋ ಸಂಪದ, ನಾನು ಬರ್ತೀನಿ. ಸಿದ್ದು, ಆ ಒಡವೆಗಳನ್ನ ನೋಡ್ತಿದ್ರೆ ಎಷ್ಟೋ ದಿನ ಆದ್ಮೇಲೆ ನಮ್ಗೆ ನಮ್ಮ ಒಡವೆಗಳು ಕಾಣಿಸ್ತಿದೆ ಅನ್ನಿಸ್ತು. ಹೇಗಾದ್ರೂ ಆ ಒಡವೆಗಳನ್ನ ಎಗರಿಸ್ಬಿಡೋಣ. ಸ್ಯಾಮ್, ಜೋರಾಗಿ ಮಾತಾಡ್ಬೇಡ. ಯಾರನ್ನ ಕೇಳಿಸ್ಕೊಂಡ್ರೆ ನಾವು ಸಿಕ್ಕಾಕೋತೀವಿ. ಎಲ್ರು ಪೂಜೆ ಬಿಸಿನಲ್ಲಿದ್ದಾರೆ, ಯಾರು ಕೇಳಿಸ್ಕೊಳಲ್ಲ ಬಿಡು. ಯಾರು ಕೇಳಿಸ್ಕೊಂಡ್ರು ಕೇಳಿಸ್ಕೊಳ್ದೇ ಇದ್ರು ನಮ್ಮ ಅಕ್ಕ ಕೇಳಿಸ್ಕೊಂಡ್ರೆ ಸಾಕು, ನಂಗೂ ಭಾಗ ಬೇಕು ಅಂತ ಬಂದ್ಬಿಡ್ತಾಳೆ. ಅವ್ರು ಕೇಳಕ್ ಮುಂಚೆ ನಾವೇ ಕೊಟ್ಬಿಟ್ರೆ ಆಯ್ತಲ್ವಾ? ಅವ್ರು ನಮ್ಗೆ ಹೆಲ್ಪ್ ಮಾಡ್ತಾರೆ. ಆ ಬಂಗಾರಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀವಿ, ಅದರಿಂದನೇ ಅಲ್ವಾ ನಾವು ಸಿಕ್ಕಾಕೊಂಡಿದ್ದು.
ಹಂಗಿದ್ದಾಗ ಅವ್ರನ್ನ ಬಿಡೋ ಚಾನ್ಸೇ ಇಲ್ಲ, ಆ ಬಂಗಾರನ ಕೂಡ ಬಿಡೋದಿಲ್ಲ. ಸರಿ, ಒಂದ್ ವೇಳೆ ನಿಮ್ಮ ಅಕ್ಕ ಏನಾದ್ರೂ ಮಾತಾಡಿದ್ರು ನಾವ್ ಎಲ್ಲಾರ ದೃಷ್ಟಿಲಿ ಹೇಗ್ ಮಾತಾಡ್ತಿದೀವೋ ಅದೇ ರೀತಿ ಮಾತಾಡ್ಬೇಕು. ನಿಮ್ಮ ಅಕ್ಕನ ಹತ್ರ ಬೇರೆ ರೀತಿ ಮಾತಾಡ್ದೆ ಅನ್ಕೋ, ನಿಮ್ಮ ಅಕ್ಕ ಸುಮ್ನೆ ಇರಲ್ಲ, ಜಗಳ ಮಾಡ್ತಾರೆ. ಅದರಿಂದ ನಾವಿಬ್ರು ಸಿಕ್ಕಾಕೋತೀವಿ.